ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಮನಿ ಒಳಗೆ ಹಿರಿಯ ಜೀವಗಳು ಇದ್ದಾಗ ಯಾಕ್ರಿ ಚೆನ್ನಾಗಿರಲ್ಲ? ಅವ್ರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರ್ತದೆ. ಅದಕ್ಕೆ ಆರೋಗ್ಯವಾಗಿ ಚೆನ್ನಾಗಿಯೂ ಖುಷಿಯಾಗಿಯೂ ಇದ್ದೇವೆ. ಮತ್ತು ನೀವು ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ, ವಿಡಿಯೋಗಳು ಭಾಳಷ್ಟು ನೋಡ್ತಾ ಇದ್ದೀರಾ. ಮತ್ತು ನಿಮ್ಮ ಸಪೋರ್ಟ್ದಿಂದಂತೂ ಭಾಳ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ಎಲ್ಲರೂ ಅಂತ ಇದ್ದಾರೆ, ಭಾಳ ಗ್ರೋ ಆಗ್ತಾ ಇದ್ದೀರಲ್ಲ ಮೇಡಮ್ಮ, ಹಿಂಗೆ ಅಂತ ಇದ್ದಾರೆ. ಎಲ್ಲ ನೀವೇ ಕಾರಣ. ಅದಕ್ಕೆ ಇವತ್ತಿನ ದಿನ ಏನೇನಾಗ್ತದೆ, ನಾವು ಏನೇನು ಮಾಡ್ತೀವಿ, ಯಾವ ರೀತಿ ನಮ್ಮ ಮನೆ ಒಳಗೆ ಕಾಮಿಡಿಗಳು ಆಗ್ತಾವ, ಯಾರು ಬರ್ತಾರೆ, ಏನೇನು ನೋಡಕ್ಕೆ ರೆಡಿ ಇದ್ರಿ ಅಂದರೆ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಡೀರಿ ಹೋಗೋಣ. ಈ ಎಂಟರ್ಟೈನ್ಮೆಂಟ್ ಮನೆ ಒಳಗೆ ಏನೇನು ನಡೆದಿರ್ತದೆ, ಏನೇನಾಗ್ತದೆ ನೋಡಕ್ಕೆ ನಿಮಗೂ ಇಷ್ಟ. ನಂಗೆ ಗೊತ್ತದ ಎಲ್ಲರೂ ಅಂತ ಇದ್ದೀರಾ, ಮೇಡಮ್ ನೀವು ಫಂಕ್ಷನ್ಗೆ ಹೋಗಿದ್ದು ವಿಡಿಯೋಕ್ಕಿಂತಲೂ ನೀವು ಮನೆ ಒಳಗೆ ಮಾಡುವಂಥ ಏನೇನು ನೀವು ಡೈಲಿದು ನಿಮ್ದು ಏನು ರೊಟೀನ್ ತೋರಿಸ್ತಿಲ್ಲ ಅದೇ ನಮಗೆ ಭಾಳ ಇಷ್ಟ ಆಗ್ತೈತಿ ಅಂತ ಇದ್ದೀರಾ. ಏನ್ರಿ ದಿನಾಲೂ ಅದೇ ವಿಡಿಯೋಗಳ, ದಿನಾಲೂ ಅದೇ ಅಡುಗೆ ಮನೆ, ಅದೇ ಊಟ, ಎಲ್ಲರೂ ಅದೇ ಮುಖಗಳ ನೋಡಿ ನಿಮ್ಗೆ ಬೇಜಾರಾಗ್ತಾ ಇಲ್ವಾ? ಹೇಳ್ತಾ ಇದ್ದೀರಾ ಇಲ್ಲ ಭಾಳ ಖುಷಿ ಆಗ್ತಾ ಇದೆ ನಿಮ್ಮದೆಲ್ಲ ವಿಡಿಯೋ ನೋಡಕ್ಕೆ ಮೇಡಮ್ಮ. ನಡೀತದ, ಮನೆ ಒಳಗಾದರೂ ಮಾಡಿರಿ. ನಮ್ಗೆ ಮನೆ ಒಳಗೆ ಮಾಡೋದೇ ಇಷ್ಟ. ನಿಮ್ಮ ವಿಡಿಯೋಗಳು ನಾವು ನೋಡ್ತೇವೆ ಮತ್ತು ನಿಮ್ಮ ಚಾನೆಲ್ ಹಿಂಗೆ ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಅಂತ ಸಪೋರ್ಟ್ ಮಾಡ್ತಾ ಇದ್ದೀರಾ. ಭಾಳ ನಿಮ್ಗೆ ಧನ್ಯವಾದ. ಹೊಸ ಸಬ್ಸ್ಕ್ರೈಬರು ಭಾಳ ಆಗ್ತಾ ಇದ್ದೀರಾ, ನಿಮಗೂ ಕೂಡ ನಮಗೆ ಧನ್ಯವಾದ. ನಮ್ದು ಯಾವುದು ವಿಡಿಯೋ ನೋಡಿಲ್ಲಲ್ಲ, ಹಳೆ ವಿಡಿಯೋಗಳ ನಮ್ಮ ಅಪ್ಪ ಅಮ್ಮ ನಮ್ಮ ತಾಯಿಯವ್ರು ಇರೋದ, ನಮ್ಮ ತಾಯಿಯವ್ರಿಗೆ ಯಾಕಿಲ್ಲ ಅದೆಲ್ಲ ವಿಡಿಯೋ ಒಳಗದ. ಮೊದಲ ನಮ್ಮ ಅತ್ತೆಯವ್ರು ಬಂದಾಗ ಯಾವ ರೀತಿ ನಮ್ಮ ಜೊತೆ ಇದ್ದರು, ಈಗ ಹೆಂಗೆ ಅದಾರ ನಮ್ಮ ಅತ್ತೆಯವರು, ಅದೆಲ್ಲನೂ ನೋಡ್ಕೊಳ್ರಿ ನೀವು. ಮತ್ತು ಇವತ್ತಿನ ದಿನ ಏನೇನಾಗ್ತದೆ ನೋಡೋಣ, ನಡೀರಿ. ಮುಂಜಾನೆ ಅಭಿಮಾನಿಗಳೇ, ಅತ್ತೆನೂ ಎದ್ದಾರೆ, ಒಂದು ಕೆಮ್ಮು ಕಮ್ಮಿ ಆಗಿಲ್ಲ ನೋಡಿ ಅವ್ರು. ಮತ್ತು ಯಜಮಾನ್ರಿ ಜಿಮ್ಮಿಗೆ ಎಷ್ಟು ಬೇಗ ರೆಡಿ ಆಗಿಬಿಟ್ಟಿದ್ದಾರೆ ನೋಡಿ. 7 ಗಂಟೆಗಿಂತ ಮೊದಲು ಹೋದ್ರೆ ಅಂದ್ರೆ ಕರೆಕ್ಟ್ ಅವ್ರು ಜಿಮ್ ಆಗ್ತೈತಿ. ಮತ್ತು ಈಗ ಹೋಗಿ ಬರ್ತಾರೆ. ಬಿಸಿನೀರು ಬೆಳಿಗ್ಗೆ ಎದ್ದು ಕೂಡಲೇ ಸ್ಟಾರ್ಟ್ ಆಗೈತೆ ಅವ್ರದ್ದು. ಇದೆಲ್ಲ ಪಾತ್ರೆಗಳೆಲ್ಲ ತೊಳಿಬೇಕೀಗ. ಒಬ್ಬಳ ಕೆಲಸ, ಒಬ್ಬಳ ಬಂದಾಳೆ ಈಗ. ಇವತ್ತು ನಾವು ಕೆಲಸ ಇಬ್ಬರು ಜನ ಹಚ್ಚೋಕೆ ಕಾರಣನೇ ಇದೈತಿ. ಒಬ್ಬಳು ಬರಲಿಲ್ಲ ಅಂದ್ರೆ ಒಬ್ಬಳು ಬರ್ತಾಳೆ ಅಂತ ಹೇಳಿ ನಾವು ಇಬ್ರಿಗೆ ಹಚ್ಚಿದ್ದೀವಿ. ಈ ರೀತಿ ತಿಳೋ ಸಾರು ಮಾಡಿರ್ತೇವೆ ನಾವು. ಇದು ಚೆನ್ನಾಗಿ ಬ್ಯಾಳಿ ಸಾರದ. ಸ್ವಲ್ಪ ಬಿಸಿ ಮಾಡೋಣ, ಚಹಾ ಮಾಡೋಣ ಈಗ ಎಲ್ಲರಿಗೂ. ಅವಳು ಬರಲಿಲ್ಲ ಅಂದ್ರೆ ನಾ ಎಲ್ಲ ಕೈಯಾಗಿ ಮಾಡಿರ್ತೀನಿ. ಇವಳ್ದು ಇಬ್ಬರು ಸೇರಿ ಮಾಡ್ಕೋತೀವಿ ನಾವು ಪಟ ಇದೆ. ಸ್ವಲ್ಪ ಬಿಸಿ ಮಾಡೋಣ, ಮತ್ತು ಆಮೇಲೆ ಪಟ್ಟು ಕೆಲಸ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ಅಭಿಮಾನಿಗಳಲ್ಲಿ ಹಾಲು ಕಾಸ್ತಾ ಇದ್ದೀನಿ. ಮತ್ತು ನಾನು ಮತ್ತು ಇವಳು ಇಬ್ಬರು ಕೆಲಸ ಮಾಡ್ತಾಯಿದ್ದೀವಿ. ಪಲ್ಯ, ಸಬಸ್ಗಿ ಪಲ್ಯ ಅದು ಕ್ಲೀನ್ ಮಾಡ್ತಾ ಇದ್ದಾಳೆ ಅವಳು. ಪಲ್ಯ ತೊಗೊಂಬಂದಾರ ಇವ್ರೆ. ಇದು ಮೆಂತ್ಯ ಸೊಪ್ಪು ಕ್ಲೀನ್ ಮಾಡಿ ಇಟ್ಟದ, ತಿನ್ಲಿಕ್ಕಿದೆ ನಮ್ಮ ಮನೆಯವರಿಗೆ. ಮೆಂತ್ಯ ಸೊಪ್ಪು ಬೇಕಾಗ್ತದೆ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಅದ. ಮತ್ತು ಸಬಸ್ಗಿ ಪಲ್ಯ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾಳೆ. ಆಮೇಲೆ ಶಾಂಭವಿಗೆ ದೋಸೆ. ಈ ರೀತಿ ಚಟ್ನಿ ಉಳಿತಂದ್ರೆ ನಾವು ಫ್ರಿಜ್ ಒಳಗೆ ಇಟ್ಟಿರ್ತೇವೆ. ಈ ಶಾಂಭವಿಗೆ ದೋಸೆ ಭಾಳ ಇಷ್ಟ ಆಗ್ತೈತೆ. ಅವಳು ದೋಸೆ ಇಷ್ಟಪಟ್ಟು ತಿನ್ನಲಿ. ಮತ್ತು ಇದು ಹೀರೆಕಾಯಿ ಪಲ್ಯ ಮಾಡೋರದೇವಿ. ಹೀರೆಕಾಯಿ ಪಲ್ಯ ಸಲುವಾಗಿ ರೆಡಿ ಇಟ್ಕೊಂಡೇವಿ. ಮತ್ತು ಇಲ್ಲಿ ಅನ್ನ ಅದ, ಒಂದು ಸ್ವಲ್ಪ ಸಾರು ಅದ. ಈಗ ಸ್ವಲ್ಪ ಕೆಲಸ ಮಾಡ್ಕೊತೀವಿ. ಅವಳಿಗೂ ಕಳಿಸ್ಕೊಡ್ತೀನಿ, ಒಬ್ಬಾಕೆ ಅದ ಪಾಪ. ಹಾಂ ಅತ್ತೆ ಅಂಗೋಳ್ಕರ ಅಜ್ಜಿನೂ ಎದ್ದೀಗ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ. ಅತ್ತೆ ತೇಲ್ ದೀವ್ ಅತ್ತೆ, ತೇಲ್ ಅತ್ತೆ तेल जर लावून घ्या. लावून घेतलं काल. नको. हां ओके. ಅಜ್ಜಿ ಪಾಚಿಕೊಳ್ಳೋರೀಗ ಬೊಬ್ಲಿ ಏನು ಬೊಬ್ಲನೋ. ಮನೆಗಳಿಗೆ ಈ ರೀತಿ ನಾವು ಗಂಟ್ಲೆಲ್ಲ ಕೆಲಸ ಚಲೋ ಐತಂದ್ರೆ ನಮ್ಮ ಮನೆ ಒಳಗೆ ಮೊದಲಿಂದ ಹಿಂಗೆ ಉಪ್ಪಿನ ನೀರು ಒಳಗೆ ಬಾಯಿ ಮುಕ್ಕಳಿಸೋದು, ಇದು ಗಾರ್ಲಿಕ್ ಮಾಡೋದಂತ ಕಲಿಸ್ಕೊಡ್ತಾರೆ. ಅದಕ್ಕೆ ನಾವು ಮೊದಲಿಂದ ಮಾಡತ್ತೀವಿ. ಪಪ್ಪ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಈಗ. ದಿನಾಲೂ ಸ್ನಾನ ಮಾಡೋದು ಅವರಿಗೆ, ದಿನಾಲೂ ಹೊಸ ಬಟ್ಟೆ ಹಾಕೊಳ್ಳೋದು, ತೊಳೆದಿದ್ದ ಅದೆಲ್ಲ ಹೇಳಿ ಕಲಿಸ್ಕೊಟ್ಟೇವಿ. ಈ ರೀತಿ ಬಿಸಿನೀರ್ದಿದ್ದ ಕಾಶಿ ಇಟ್ಟಿರ್ತೇವೆ ನಾವು ಕುಡಿಯೋಕೆ. ಅವ್ರಿಗೆ ಹಿರಿಯರಿಗೆ ಗೊತ್ತದ ನಿಮಗೆ ಯಾವ ರೀತಿ ಇರ್ತದಂತ. ರೆಡಿ ಇತ್ತಂದ್ರೆ ಏನು ಮಾಡ್ತಾರೆ, ಅವರು ನೀರು ಕುಡಿತಾರೆ. ಶಾಂಭವಿಗೆ ಇನ್ನೊಂದು ದೋಸೆ ಮಾಡಿಕೊಡೋಣ. ನಮಗೊಬ್ರು ಕಮೆಂಟ್ ಮಾಡ್ಯಾರ, ಎಲ್ಲ ನಿಮ್ಮ ಮನೆ ಒಳಗೆ ಆಳೋದು ಅದಾರ ಕೆಲಸ ಮಾಡೋಕೆ, ನಿಮ್ದೇನು ಆರಾಮಂತ. ನನ್ನ ಅನ್ಸುಬಿಟ್ಟಿಗೆ ನೀವು ಕಮೆಂಟ್ ಮಾಡಿದ್ದೀರಾ ಅಂದ್ರೆ ನಿಮ್ಮ ಮನೆ ಒಳಗೆ ಕೆಲಸದವ್ರು ಇಲ್ಲ ಅನ್ನಿಸ್ತದೆ.
ಕೆಲಸದವ್ರ ಮನೆಯೊಳಗೆ ಇದ್ದಾಗ ಅವ್ರ ಪರಿಸ್ಥಿತಿ ಏನಂತ ಕೆಲಸದವ್ರು ಇದ್ದವ್ರಿಗೆ ಗೊತ್ತಾಗ್ತದ ಅದು ಮನ್ಯಾಗ ಏನದಪ್ಪ ಅಂತ ಹೇಳಿ. ಯಾವಾಗಲೂ ಆಳ ಮಾಡಿದ ಹಾಳ ಅಂತ ಅಂತಾರಲ್ಲ, ಅದು ಸುಳ್ಳಲ್ಲ, ನಿಜಾನ ಐತೆ ಅದು ಎಷ್ಟ ಮಾಡಿದ್ರು ಸಹಿತ ಅವ್ರ ತಮ್ಮ ಮನೆ ಥರ ಮಾಡೋದನ್ನ ಇಲ್ಲ. ನಾವು ಅವರಿಗೆ ಕೆಲಸ ಮಾಡಿಸ್ಕೊಳ್ಳೋದಿದೆಯಲ್ಲ ಭಾಳ ಕಠಿಣ ಅದ. ನನ್ನಂಥವ್ರಿಗಂತೂ ಭಾಳ ಕಠಿಣ ಅದ. ಯಾಕಂದ್ರೆ ಮನಸ್ಸು ಏಕ್ದಮ್ ಅವರಿಗೆ ಮಗು ಥರ ಅವ್ರಿಗೆ ಭಾಳ ಅನ್ಕೋತ ನಾವು ಮಾಡ್ತೇವಲ್ಲ, ಅದು ಎಷ್ಟು ಇದನ್ನ ಇರ್ತದ ಅದ ಮೀನ್ ಇದಾಗ್ತದ. ಅವ್ರ ಇದು ಮಾಡ್ಕೋತಾರ. ಮತ್ತು ನೀವು ಅಂದಿದ್ರೊಳಗೂ ಏನು ತಪ್ಪಿಲ್ಲ. ಯಾಕಂತಂದ್ರೆ ಕೆಲಸದವ್ರ ಇರ್ಲಿ ಬಿಡ್ಲಿ, ನಮ್ಮ ಮನೆಯವರು ನಮ್ಮ ಮಕ್ಕಳು ನಮ್ಮ ಸಪೋರ್ಟ್ ಅದಾರ, ಅದು ನನಗೆ ನಾ ಆರಾಮದೇನಿ. ಅವ್ರ ಕೆಲಸದವ್ರು ಬಂದರು ಅಷ್ಟೇ, ಬರದೇ ಇದ್ರು ಅಷ್ಟೇ, ನಮ್ಮ ಮನೆ ಕೆಲಸ ನಮಗೆ ಮಾಡ್ಕೊಳಕೇನ್ರಿ, ನಾವೆಲ್ಲ ಆರಾಮಾಗಿ ಮಾಡ್ಕೋತೇವೆ. ನಮ್ಮ ರೂಢಿನ ಅದ, ನಮಗೆ ಇದೇನು ಹೊಸಾದ ಅಲ್ಲ. ಅದಕ್ಕೆ ನೀವು ಹೇಳಿದ್ದೀರಾ, ಕಮೆಂಟ್ ಮಾಡಿದ್ದೀರಲ್ಲ, ನಿಮಗೆ ಧನ್ಯವಾದ ನೋಡ್ರಿ. मिठाचं गुळणी काय ते नारळ खरखरायला थांबा. आता हे घ्या आता मीठ 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 हा या इकडे या हा. ಈ ರೀತಿ ಕೊಡ್ತಾ ಇದ್ದೀನಿ ನೋಡಿ. ಯಾಕಂದ್ರೆ ಒಂದು ಮಗು ಅಂತ ತಿಳ್ಕೊಂಡೆ ನಾ ಅವ್ರಿಗೆ, ನಮ್ಮ ಅತ್ತೆ ಅಲ್ಲ ಅವ್ರ. ಯಾಕಂದ್ರೆ ಒಂದು ಮಗು ಹೆಂಗೆ ಮಾಡ್ತದಲ್ಲ ತಾಯಿಗೆ ಗೊತ್ತಿರ್ತದ. ಆ ರೀತಿ ನೋಡ್ಕೊಂಡೆ ನಾ ಅವ್ರದ್ದು. ಅತ್ತೆ या घ्या, पप्पा आंघोळ करायला येत. गरम आहे का बघा लई. हा चमचा चमचा त्या काढू. हा हाय हाय थांब तर रोज काढतो. हा हा जावा. हा ಹಾ ಹಾಂ ಬಬ್ಲು, ನೀನು ಬಂದು ಊಟಕ್ಕೆ, ನಿನಗೂ ಸಮಾಧಾನ ಮಾಡ್ತೇನೆ ಗಪ್ಪ. ಯಜಮಾನ್ರು ಚಾವಿ ಕೇಳ್ತಾರೆ, ಯಜಮಾನ್ರಿಗೂ ಸಮಾಧಾನ ಮಾಡೋನು. ಮತ್ತು ನಮ್ಮ ಅತ್ತೆಗೆ ಇಲ್ಲಿ ಬಾಯಿ ಮುಕ್ಕಳ್ಸಾಗಿ ನೀರು ಕೊಟ್ಟಿದ್ದೀನಿ. ಬಾಯಿ ಮುಕ್ಕಳ್ಸ್ಕೊಳ್ತಾ ಅದರ ಉಪ್ಪು ಹಾಕಿ ಗಬ್ ಬಬ್ಬು ಕೊಡ್ತೇನೆ. ಬಬ್ಬು ಶಾಂಬು ಇನ್ನೊಂದು ದೋಸೆ ತರತೈತಿ ನಿನಗೆ, ಖರೆ ಮಾಡೈತಿ ಅಲ್ಲಿ ಮಾಡೈತಿ. ಈಗ ಇನ್ನೊಂದು ದೋಸೆ ತಿನ್ನ, ನಿನ್ನ सलवाई आದರೂ ಮಾಡೈತಿ. तिळू भाळ ಐತಲ್ಲ. बा झालं का नाही तुझं. ह्यानी चावी तर मागायला येत इकडं बाहेर. ह्यानी आले आता इकडं ह्यानी आलं चावी मागायला गाडीचं मॅडमचं. आणि सकाळी जरा गडबड राहते बघ. तिथं गाडी चावी आहे बघ मॅडमचं. ಪಾಪ ಅವಳು ಪಲ್ಯ ಕ್ಲೀನ್ ಮಾಡತ್ತಿದ್ರು, ಕಳಿಸ್ಕೊಟ್ಟೆ ಅವಳಿಗೆ. ಇವ್ರು ಯಜಮಾನ್ರಿಗೆ ಗಾಡಿ ಚಾವಿ ಬೇಡ ಆತಾರ, ಮತ್ತು ಇಲ್ಲಿ ದೋಸೆ ಹೊತ್ತೋದು ಬೇಡ ಅಂತ ಹೇಳಿ ಈ ರೀತಿ ದೋಸೆ ಮಾಡ್ಕೋತೀವಿ. हे मांजराला जेवण घालले सलमा ते इकडे. नाही तिथं आहे ते दही आहे की, जर दही घाल पाप त्याला. खो दे वरडाले. ಚಟ್ನಿ ಎಲ್ಲ ತೊಗೊಂಡ್ಬಿಡಿ. ಅದೇನು ಭಾಳ ಇಲ್ಲ ಚಟ್ನಿ, ಅದು ಹಚ್ಕೊಂಡ್ಬಿಡು ಮತ್ತು ಸ್ವಲ್ಪ ತಿನ್ಬಿಡು. ಹೆಂಗೈತೆ ಚಟ್ನಿ ಅದು. ನನಗೂ ನಾನು ನಿನ್ನೆ ರಾತ್ರಿ ದೋಸೆ 2 ದಪ್ಪ ದೋಸೆ ಮಾಡ್ಕೊಂಡು ದೋಸೆ ತಿಂದು ಅನ್ನ ತಿಂದು. ಹಾಂ ರಾತ್ರಿ ನಿನ್ನೆ ದೋಸೆ ಸ್ವಲ್ಪ ದಪ್ಪ ದೋಸೆ ಮಾಡ್ಕೊಂಡಿದ್ದೆ. ಅಂದ್ರೆ 1 ಮಾಡೋದೇನಂತ ಪಟ್ನ ಆಗ್ತೈತೆ, 2 ಮಾಡ್ಕೊಂಡಿದ್ದೆ. 2 ಮಾಡ್ಕೊಂಡಿದ್ದೆ, ನನಗೂ ಭಾಳ ಇಷ್ಟ ಆಯ್ತು. ಮತ್ತೀಗ ನಾ ಹಿಟ್ಟು ಮತ್ತೀಗ ದೋಸೆದ ಅಕ್ಕಿ ನೆನೆಸ್ತೇನೆ ರಾತ್ರಿ, ಮತ್ತು ಬೆಳಿಗ್ಗೆ ರುಬ್ಬಿ ಇಡಕ್ಕೆ ಹೇಳ್ತೇನೆ ಅವ್ರಿಗೆ. ದಿನಾಲೂ ಅಲ್ಲ, ದೋಸೆದ ಹಿಟ್ಟು ಫ್ರಿಜ್ ಹೋಗಿ ಇಟ್ಟ ಬಿಡೋದು. ಖಾಯಂ ಅಂತಂದ್ರೆ ಅದು ನಮಗೆ ತಿನ್ನಾಕಂತ ನಮ್ಗೆ ಏನೇ ಇಲ್ದಾಗೂ ಪಟ್ನ ದೋಸೆ 1-2 ನಾವು ತಿನ್ಬೋದು. ಆಮೇಲೆ ಶೇಂಗಾ ಚಟ್ನಿ ಹಾಕೊಂಡು ತಿನ್ಬೋದು. ಕೊಬ್ಬರಿ ಇರ್ತೈತೆ ಮಾಡಿದ್ದೆ, ಫ್ರಿಜ್ ಹೋಗಿ ಚಟ್ನಿ ಮಾಡ್ಕೊಂಡು ತಿನ್ಬೋದು. ಅಂದರೆ ಒಣ ಸುಮ್ಮನೆ ಅದು ಇದು ತಿನ್ನೋಕ್ಕಿಂತಲೂ ಮತ್ತು ಬರೀ ಬೇಳು ತಿನ್ನೋಕ್ಕಾಗಲ್ಲಲ್ಲ. ಅಜ್ಜಿನೂ ಬಂದ್ರಿ, ಈಗ ಉಪ್ಪಿನ ಮಾಡ್ಕೊಂಡು ಬಂದರು. ಮತ್ತು ಈ ರೀತಿ ಗ್ಲಾಸ್ ಇಡ್ತಾರೆ ಅವ್ರ. ನಾವೇನು ಮಾಡ್ತೀವಿ, ಇದು ಗ್ಲಾಸ್ ಮತ್ತು ತೊಳ್ಯಾಕೆ ಇಡ್ತೀವಿ. ಅಜ್ಜಿ ಏನು ಬಿಟ್ಟೆ ಕೂತ್ಕೊತಾರೆ ನೋಡಿ. ಎದ್ದ ಅವರು ಏನೇನು ಅದಾವಲ್ಲ ಅವೆಲ್ಲ ತೆಗೆದಿಟ್ಟು ಸ್ನಾನಕ್ಕೆ ಅದಕ್ಕೆ ಪಪ್ಪ ಕಳಿಸ್ದೆ. ಇವರೆಲ್ಲ ಗಂಟ್ಲದ ಕೊರ ಮಾಡತ್ತಿತ್ತಲ್ಲ, ಅದಕ್ಕೆ ಉಪ್ಪದು ಹಾಕ್ಕೊಡೋ ಸಲುವಾಗಿ ಇವ್ರು ಅಷ್ಟು ಮಾಡೋ ಮಠ ಪಪ್ಪ ಸ್ನಾನ ಮಾಡ್ತಾರಂತ ಹೇಳಿ ಕಳಿಸ್ಕೊಡಿದ್ದೀನಿ. ಇವ್ರು ಹೇಳ್ಕೊತಾರೆ. ನಮ್ಮದು ಎಲ್ಲ ಕೆಲಸ ಇರ್ತಾವೆ, ಇರ್ತಾವೆ, ಹಿಂಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇರ್ತಾವೆ. ಅಂತಲೇ ನಮ್ಮದೆಲ್ಲ ಕರೆಕ್ಟ್ ಆಗೋತಿರ್ತದೆ. ಕೆಲಸದವ್ರಿಗೂ ತ್ರಾಸಾಗಬಾರ್ದು, ಮತ್ತು ಇವ್ರ ಮನೆಯಾಗಿನವ್ರಿಗೂ ತ್ರಾಸಾಗಬಾರ್ದು. ಅವ್ರಿಗೂ ಬೇಗ ನಾವು ಕಳ್ಸೋದಿರ್ತದೆ. ಅವ್ರಿಗೂ ಭಾಳ ತನಕ ಇಟ್ಕೊಳ್ಳಂತಲೇ ಅವರು ಇರೋದಿಲ್ಲ. ಅವರು ಬೇಗ ಹೋಗಕ್ಕೆ ನೋಡ್ತಾರೆ. ಮತ್ತು ಮೊದಲು ಒಬ್ಬಾಕಿ ಬೇರೆ ಅದಾಳ, ಅದಕ್ಕೆ ಕಳಿಸ್ಕೊಡ್ತೀನಿ. ಮತ್ತು ಟೈಮ್ ಬೇರೆ 8:30 ಆಗೈತಿ. ಯಜಮಾನ್ರು ಬೇರೆ ಬಂದಿದ್ದಾರಲ್ಲಿ. ಯಜಮಾನ್ರು ಬಂದು ಸ್ವಲ್ಪ ಸುಸ್ತಾಗಿರ್ತೈತೆ ಜಿಮ್ ಬಂದಮೇಲೆ. ಎಲ್ಲರಿಗೂ ಕಮೆಂಟ್ ಹಾಕೋತ್ಕೋತಾರೆ ನೋಡಿ, ಉತ್ತರ ಖಾಲಿ ಕೊಡ್ರಲ್ಲ ಅವ್ರೆ. ಕಮೆಂಟ್ ಉತ್ತರ ಹಾಕೋತ್ಕೋತಾರೆ.
ಏನು ಮಾಡ್ತೀರಾ, ಅದು ಕೆಲಸ ಅವ್ರಿಗೆ ಹಚ್ಚಿಬಿಟ್ಟೈತೆ ನೋಡಿ. ಮೆಂತಿ ಪಲ್ಯ ಮಾಡ್ತಾಯಿದ್ದೀವಿ, ಆಮೇಲೆ ಸಾರು ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೀವಿ. ಇದ್ರೊಳಗೆ ಹೀರೆಕಾಯಿ ಪಲ್ಯ ಅದ, ಮತ್ತು ಇದ್ರೊಳಗೆ ಹೆಸರು ಕಾಳು ಮೊಳಕೆ ಕಾಳಿನ ಪಲ್ಯ ಅದ. ಇದೆಲ್ಲ ಮಾಡ್ತಾಯಿದ್ದೀವಿ, ತೋರಿಸ್ತೀನಿ ಆಮೇಲೆ ನಿಮ್ಗೆ ಯಾವ ರೀತಿ ಮಾಡಿದ್ದೀವಿ ಅಂತ. ಹಿಟ್ಟಾಳಿಲಿ ನಂಗೆ ದೋಸೆ ಮತ್ತು ಚಟ್ನಿ ಸ್ವಲ್ಪ ಇದೊಂದು ಸ್ವಲ್ಪ ತಿಂತೀನಿ, ಮತ್ತು ಆಮೇಲೆ ಮತ್ತೆ ಇಷ್ಟ ಮಾಡೋದು. ಈ ರೀತಿ ದೀಪ ರೆಡಿ ಮಾಡಿಟ್ಟೆ ನಮ್ಮ ಅತ್ತೆಯವ್ರಿಗೆ. ಈಗ ಮಂಗಳವಾರ ಇವತ್ತು, ಮತ್ತು ದೀಪ ಹಚ್ಚಕ್ಕೆ ಬರ್ತಾರೆ ಅವ್ರೆ, ಅದಕ್ಕೆ ರೆಡಿ ಇಟ್ಟಿದ್ದೀನಿ. ಎಷ್ಟು ನನ್ನ ಕೈಯಿಂದ ಆಗ್ತದೆ ಅಷ್ಟು ನಾನು ಪ್ರಯತ್ನ ಮಾಡಿದ್ದೀನಿ. ಮತ್ತು ಅವ್ರಿಗೆ ನಾನು ದೇವ್ರ ಅಂತಿಕೊಂಡಿದ್ದೀನಿ, ಅವ್ರಿಗೆ ಮೊದಲು ನಾನು ಸಮಾಧಾನ ಮಾಡಬೇಕು. ಅದಕ್ಕೆ ಈ ರೀತಿ ರೆಡಿ ಅದ. ಗತಿ ಬರಿ ಬರಿ ಮೇವು ಮೇವು ಏನಾಗದ ನಿಂಗೆ, ಹಶು ಆಗೈಚ ಬಾಬಾಗ, ಇನ್ನೂ ಇವ್ರಿಗೆ ಊಟ ಕೊಟ್ಟಿಲ್ಲ, ನಿಮಗೆ ಊಟ ಕೊಟ್ಟಿಲ್ಲ, ಇನ್ನೂ ಸಕ್ಕು ಬಂದಿಲ್ಲ ಇವತ್ತು. ಗಪ್ ಊಟ ಕೊಡೋನು ಗಪ್ಪ, ಎಲ್ಲರಿಗೂ ಊಟ ಕೊಡೋ. ನಾ ಇನ್ನು ನಿಮ್ಮ ಅನ್ನಪೂರ್ಣೇಶ್ವರಿ ಅಮ್ಮ ಅದೇನೇನು ನಿಮ್ಗೆಲ್ಲರಿಗೂ ಊಟ ಕೊಡೋಕೆ. ನಾ ಬಂದ ತಕ್ಷಣ ನಂಗೆ ಕೂಗ್ತೀರಿ ಕಾವು 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 ಮಾಡಿ. ಹಾಂ, ಯಾಕಮ್ಮ, ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ? ಇರು ತೊಗೊಂಬರ್ತೀನಿ, ಇರು ಊಟ ಮಾಡು. ಅಜ್ಜಿ ಗಂಟೆ ಬಾರಿಸೋರಿಗೆ ಉದ್ದಿನ ಕಡೆ ಹಚ್ಕೊಡೋನವ್ರಿಗೆ ಬರ್ರಿ. ಹೋಗಿದ್ದೀನಿ ನಮ್ಮ ಅತ್ತೆ ಕಡೆ, ನೋಡಿದ್ರೆ ಗುಳ್ಗಿನ ಪಾಕೆಟ್ ಎಲ್ಲಿಟ್ಟೇನಿ ಹುಡ್ಕ್ಯಾಡ್ಕೊತ ಹೋಗ್ತಾರೆ ನೋಡಿ. ಅತ್ತೆ बघू थांबा ते बघो बघो ते नाश्ता करा. हा बघो बघो नाश्ता करा पहिला. इकडे या बघत्यात, इकडे या, बघू दे थांबा, तिने बघते या, इकडे या. बाळ हे गोळी कुठं पडलं बाजीचं, जरा पाठी खाली पडले ना. पहिला पिशवी बाळ पिशवीत पहिला बघूया, कामडते एक गोळा पिशवीत राहते, एक गोळा ते पिशवीत आहे. ಅತ್ತೆ ಬರ ಯವ ಇತ್ತು इथं बसा ते. बा टावेल घाल आजीच्या मांडीवर, ते तिथं आहे आजीचं टावेल. इकडं वडा ताई टावेल घाल तिथं. पिशवीतच ठेवते. हां तेच बघा बाहेर. आता घेऊन ये आजीचं चहा आणि खारी, ते गरम पाण्याचं घेऊन ये. जरा पाणी थंड घाल की, नड्याला गरमच पाहिजे म्हणजे त्यांना, खरं लई गरम नको. लई गरम आहे का विचार. हां, आणि जरा दे भरून द्यायला पाहिजे पाणी, गोळी घ्यायला. आणि गोळी घेणार आता. खारी खावा त्या खाल्ला त्या सगळेजण खाल्ला. ಯಜಮಾನ್ರಿ ಈ ರೀತಿ ಹೂ ತಂದು ಹಾಕ್ತಾ ಇದ್ದಾರೆ. ಇಲ್ಲಿ ಭಾಳ ಚಂದ ಕಾಣಿಸ್ತಾ ಇದ್ದಾವೆ. ನಾವು ಮೊದಲು ಹಾಕ್ತಿರ್ಲಿಲ್ಲ, ಈಗ ತಂದು ಈ ಕಡೆ ಒಂದು ಇರ್ತಾ ಇದೆ. ಎಲ್ಲ ರೆಡಿ ಮಾಡಿ ದೇವ್ರಿಗೂ ಎಲ್ಲ ಇದು ಮಾಡ್ಕೊಂಡು ದೇವ್ರಿಗೆ ಹೂ ಇರಿಸೋದು ನಮ್ಮ ಮನೆಯವ್ರ ಕೆಲಸನ. ಲೇಟ್ ಆಯಿತು, ಒಬ್ಬಾಕೆ ಅದಾಳನಂತಲೇ ನಾನು ಮಾಡ್ತಾಯಿದ್ದೀನಿ ಅವ್ರ ಜೊತೆ. ಇಬ್ಬರು ಸೀರೆ ಮಾಡ್ತಾಯಿದ್ದೀವಿ, ರೊಟ್ಟಿ ಮಾಡ್ತಾ ಇದ್ದಾಳೆ. ಊಟ ಕೊಟ್ಟು ಬಿಡಿ ಪಪ್ಪಾಗ ನೋಡಿ ತುಂಬ ನಾಷ್ಟ. ಅವರಿಗೆ ಪಪ್ಪಾಗ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಹೊಟ್ಟು ತುಂಬ ನಾಷ್ಟ ಮಾಡ್ತಾರೆ. ಅವ್ರು ನಾಷ್ಟ ಅನ್ನೋಕ್ಕಿಂತಲೂ ನಮ್ಮ ಕಡೆ ನ್ಯಾರಿ ಅಂತ ಹೇಳಿ ಹೊಟ್ಟು ತುಂಬ ಊಟನ ಮಾಡ್ತಾರೆ ಬೆಳಿಗ್ಗೆ. ನಮ್ಮ ಮನೆಯವ್ರು ಇರಲಿ, ನಮ್ಮ ಪಪ್ಪ ಇರಲಿ, ನಮಗೆಲ್ಲ ಅವ್ರಿಗೆ ರೂಢಿನ ಐತಿ. ಬರತ್ತಾರೆ ನೋಡಿ, ವಾಕಿಂಗ್ ಮಾಡಿ ಬಂದರು ಹೊರಗಡೆ. ಇವತ್ತು ಬೆಳಿಗ್ಗೆ ಅಪ್ಪು ಕಳಿಸಿದ, ಅವರಿಗೆ ಹೇಳಿದೆ ನಂಗೆ, ಮತ್ತು ತಾತಾಗ ಸ್ವಲ್ಪ ಹೊರಗೆ ವಾಕಿಂಗ್ ಕಳಿಸೀಗ ಹೋಗಿ 1 ತಾಸು ವಾಕಿಂಗ್ ಮಾಡಿ ಬರಲಿ. ಮತ್ತು ಸಾಯಂಕಾಲ ವಾಕಿಂಗ್ ಕಳ್ಸಾಕಿದ್ದೀನಿ, ಹೋಗಿ ತಿರುಗಾಡ್ಬಾರ್ದು, ರೂಢಿ ಆಗ್ತೈತೆ ಅವ್ರಿಗೂ ಹೊರಗೆ ಹೋಗೋದು. ಈಗ ಬೆಳಿಗ್ಗೆ ಬೇಗ ಎದ್ದು ಕೊಡಲೆ ನಾಷ್ಟ ತಯಾರಿ. ಟೈಮ್ ಆದರೂ ಇವತ್ತು 10 ಗಂಟೆ ಆತ, ಟೈಮ ಲೇಟ್ ಆಯ್ತು ಇವತ್ತು. ಆದರೂ ಪಲ್ಯಗಳು ಅದು ಹಿಂಗಾಗ್ಯಾವ, ಚಲೋ ಆಗೈತಿ. ಬೆಳಿಗ್ಗೆ ಎದ್ದು ಕೂಡಲೇ ಮತ್ತು ನಾ ಮಲ್ಕೋಲೇನಂತಂದ್ರು, 7 ಗಂಟೆಗೆ ಎದ್ದಿದ್ರು. ನಾ ಮಲ್ಕೋಲೇನಂತಂದ್ರು, ಎದ್ದ ಹೋಗಿ ಟಾಯ್ಲೆಟ್ಗೆ ಹೋಗಿ ಬಂದ. ನಾ ಅಂದೇ ಇಲ್ಲ, ಡಾಕ್ಟರ್ ನಿಮಗೆ ಹೇಳ್ಯಾರು ಬೆಳಿಗ್ಗೆ ವಾಕಿಂಗ್ ಹೋಗೋದು 1 ತಾಸು, ಸಾಯಂಕಾಲ 1 ತಾಸು. ಅವರು ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತೈತಿ, ಮತ್ತು ಹೊರಗೆ ಹೋಗಿ ಬರಲಿ ಅಂತ ಹೇಳಿದೆ. ಆಮೇಲೆ ಮತ್ತೆ ಪಿತ್ತದ ಗುಳಿಗೆ ತೊಗೊಂಡು ಮಾಡ್ಕೊಂಡು ಸ್ವಲ್ಪ ಚಾಕ್ ನಾಳೆ ಬಂದು ಕೊಡು ಸ್ವಲ್ಪ. ಈಗ ಬ್ಯಾಡ್ರಿ, ಈಗ ಕಟಿಂಗ್ ಬ್ಯಾಡ್ರಿ, ಮಾಮಾರಿ ನಿಮಗೆ ಬಿಟ್ಟು ಬರ್ತಾರೆ, ಆಮೇಲೆ ಹೋಗೋರದಾರ. ಈಗ ಯಾಕಂದ್ರೆ ಈಗ ಬೆಳಿಗ್ಗೆ ವಾಕಿಂಗ್ ಆಗೈತ್ರಿ. ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 4 ದಿನ ಆಗಿಲ್ರಿ, ಮತ್ತು ಸ್ವಲ್ಪ ರೂಢಿ ಆತಂದ್ರೆ ನೀವು ಹೋಗ್ರಿ ಅಂತೆ, ಪೇಪರ್ ತೊಗೊಂಬರಕ್ಕೆ ಹೋಗ್ರಿ ಅಂತೆ. ಯಾಕೆ ಕೂತಿತ್ತಲ್ಲ ಅವ್ರಿಗೆ ಅಲ್ಲಿ ನೋಡ್ಕೊಂಬರ್ಬೇಕಾದ್ರೆ ವಿಡಿಯೋ ಒಳಗೆ ನೋಡಂತೆ ತಗೋ. ಅಪ್ಪ ಹೇಳಿದಿ ಚುನು ಬರತ್ತೇರಿ, ಬರತ್ತಾರಲ್ಲ ಅಪ್ಪ ನೋಡಿ ಬಂದ್ರಿ. ತೊಗೊಂಡಿಟ್ಟಾರ ಮತ್ತೆ ಅಜ್ಜಿನೂ ಬರತ್ತಾರೆ. बाहेर चालले. हां ते पाऊस काय दोंड ಏನು ವಾಸನೆ ಹಿಂಗ ಹೊಲಸು ವಾಸ ಬರತ್ತೆ. ಸಕ್ಕು ಸಲ್ಮಾನು ನಾತಿಲ್ಲ, ಹೊಲಸು ವಾಸ ಇದ್ದೈತೆ. ಇಲ್ಲೇ ಗಟ್ಟರ ಕಡೆನೇ ಏನೋ ಬಿದ್ದೈತೆ ಅನ್ಸತೈತೆ.
ಹೋಗತ್ತಾ ಬರ್ರಿ ಆ ಪಟ್ನ ಬರ್ರಿ ಓಡ್ಕೊತಾ ಹೊಂಟ ಶ್ಯಾಮ ತಾತಾವನು ಬಾಯನ್ ಈ ರೀತಿ ಐತಿ ನೋಡಿ, ಈ ರೀತಿ ಸಂಬಂಧ ಐತಿ. ನೀವೆಲ್ಲ ವಿಡಿಯೋಗಳು ನೋಡ್ತಾ ಇದ್ದೀರಾ. ಅಟ್ಯಾಚ್ಮೆಂಟ್ ಅನ್ನೋದು ನಮ್ದು ಹಿಂಗೈತಿ ನೋಡಿ. 10:30 ಐತಿ ಟೈಮ್. ರೊಟ್ಟಿ ಅದಾವ ಮತ್ತು ಅಪ್ಪಗ ಪಾಪ ಹಂಗೆ ತಿನ್ನತ್ತಾನ. ಅವ್ನಿಗೆ ಈರುಳ್ಳಿ ಟೊಮೆಟೊ ಮಿಕ್ಸರ್ ಮಾಡಿ ಹಾಕ್ತೇವೆ ಖರೆ ಇವತ್ತು ಹಾಕಿಲ್ಲ. ಇವತ್ತು ಹಿಂಗೈತಿ ಮೇಡಮ್ ತಿನ್ನು. वॉकिंग करून आला नाही आताच नाही आता आताच नको 10 वाजले आता आणि जर बसा नंतर घालवा. हा हा हो नाही घ्या ಎಲ್ಲ ತೆಗೆದಿಟ್ಟಿದ್ದಾರೆ ಅವ್ರ. ಮತ್ತು ಕೊಡು ನೋಡಿ ಮತ್ತೆ ಬ್ಲೌಸ್ ಇಲ್ಲಿ ತಂದು ಕೊಡಾರ ನೋಡಿ. ಮೊಬೈಲ್ ಕೂತ್ಕೋತಾರೆ ಈಗ. ಮತ್ತು ಇಲ್ಲಿ ಅತ್ತೆ ಹಾಕೋನಾಗ ಔಷಧಿ ಹಾಕೋನು. ಅತ್ತೆ ಔಷಧ घालू आला अत्या खाल्ला काय काय हा वॉकिंग करायला की तवा आलता. ಔಷಧಿ ಹಾಕಿದ್ವಿ. ಈಗ ಮಲ್ಕೊಳ್ಳೋ ಟೈಮ್ ಐತೆ ಅವ್ರದ್ದು. 10:00 ಅದು ಮಲ್ಕೋತಾರೆ ಅವ್ರ. ಸ್ವಲ್ಪ ಒಂದು ಚಪಾತಿ ತಿಂದೆ. ನಾನು ತಿನ್ನಾಕಿಲ್ಲಿ ಅನ್ನ ಮತ್ತು ಸಾರು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅನ್ನ ಸಾರು ತಿಂತೀನಿ ಮಲ್ಕೊಂಡ್ರು ನೋಡಿ. ಈಗ ಒಬ್ಬನು ಸ್ವಲ್ಪ ರೆಸ್ಟ್ ಮಾಡ್ತಾರಂತೆ. ಇಲ್ಲಿ ತೊಗೊಂಬರತ್ತಾರ ಚೇರ್ ತೊಗೊಂಡು ಕೊಡ್ರತ್ತಾರ. ಟಿ ವಿ ನೋಡ್ಕೊಂಡು ಅಂತ ಟಿ ವಿ ಇಚ್ಕೊಂಡಿದ್ದೀನಿ. ಸ್ವಲ್ಪ ನೋಡ್ಕೊತ್ಕೊಂಡು ನಾನು ವೇಟಿಂಗ್ ಮಾಡ್ಕೊತೇನೆ. ಏನು ಚಿನ್ನ ಮಲ್ಕೊಂಡಿದ್ದೀರ? ಹಾಂ ನಾ ಹುಡ್ಕ್ಯಾಡತ್ತೀನಿ ಅಲ್ಲಿ ಎಲ್ಲಿ ಇದಾರಂತ. ನನಗೆ ಟೈಮ್ ಆಯ್ತು ನೋಡಿ. ಊಟದ 2 ಗಂಟೆ ಬಂತು. ಈಗ ಈ ಟಿ ವಿನೂ ಬಂದ್ ಮಾಡೋನು. ಪಪ್ಪಾಗೂ ಸ್ವಲ್ಪ ಊಟ ಕೊಟ್ಟು ಮಲ್ಸೋನು. ಅವರು ಮಲ್ಕೊಲಿ. ಪಪ್ಪ ಹೇಳ್ರಿ ಬಂದ್ ಮಾಡ್ರಿ ಟಿ ವಿ. ಊಟ ಮಾಡಿ ನಡಿ. ರಿಮೋಟ್ ಐತೆ ನೋಡಿ, ರೆಡ್ ಕಲರ್ ಬಟನ್ ಬಂದ್ ಮಾಡ್ರಿ. ಅತ್ತೆ चला जेवा चला टाइम झाला. चिन्नूजी ಟೈಮ್ ಆತ್ಲ ಇದು ಬಿಡ್ರಿ. ಎಲ್ಲರಿಗೂ ಊಟ ಒಮ್ಮೆ ಕೊಟ್ಬಿಡ್ತೇನೆ. ಊಟ ಮಾಡಕ್ಕೆ ಕುಂತಾರ. ಈಗ ಇವ್ರಿಗೂ ಪ್ಲೇಟ್ ಮಾಡಿ ಇಟ್ಟೈತಿ. ಈಗ ಅತ್ತೆ आमटी देऊ आणि जराच पुरा नको नको जेव जा. हां आजी बेटे अगं बंद गोड पडत म्हणजे जुंगळ मग चांगलं बघून येत राहा. ಅಜ್ಜಿ ಹಾಕೋ ಎಲ್ಲ ಬಟ್ಟೆಗಳೆಲ್ಲ ತೆಗೆದಿಟ್ರು. ಮತ್ತು ಲೈಟ್ ಹಚ್ಕೊಳದಾರು. ಮತ್ತೆಲ್ಲ ಬಟ್ಟೆ ತೆಗೆದಿಟ್ಕೊಳದಾರ ನೋಡಿ. ಅದಕ್ಕೆ ಮತ್ತೆ ಇವ್ರು ಏನು ಮಾಡ್ತಾರಲ್ಲ ಅವ್ರಿಗೆ ಮಾಡಕ್ಕೆ ಬಿಡ್ತೇವೆ ನಾವು. ಅವ್ರು ಮಾಡುವಾಗ ಇದು ಯಾಕೆ ತಕ್ಕೊಂಡು ಕೂತಿ, ಅದೇನು ಮಾಡ್ಕೋಕೂತಿ, ಅದು ಎದಕ್ಕೆ ಬೇಕಾಗಿತ್ತು ನಿನಗೆ ಅಂತ ಹಂಗೇನು ಅನ್ನಲ್ಲ. ನಾವು ಇಟ್ಟಿದ್ರು ಸಹಿತ ಅವ್ರು ತಕ್ಕೊಂಡು ಏನೇನು ಅವರಿಗೆ ಅವ್ರ ತಲೆ ಒಳಗೆ ಏನಿರ್ತದೆ ನಮ್ಮ ಪ್ಲ್ಯಾನ್ ಗೊತ್ತಾಗಲ್ಲ. ಅವ್ರು ಏನೇನು ನೀಟಾಗಿ ಕರೆಕ್ಟ್ ಮಾಡ್ಕೊಂಡು ಇರ್ತಿರ್ತಾರೆ. ಇಟ್ಕೊಳ್ಳಿ, ಖುಷಿ ಆಗ್ತದೆ ನನಗೆ. ಆರಾಮ್ ಮಲ್ಕೊಂಡು ಎದ್ದಾರೀಗ. ಊಟನೂ ಆಗೈತಿ. ಈಗ ಏನು ಮಾಡ್ಕೋತಾರೆ ಮಾಡ್ಕೊಳ್ಳಿ. ಅವ್ರಿಗೆ ಫ್ರೀಯಾಗಿ ಬರ್ತಾರೆ. ಹಕ್ಕಿ ಹಾರೋ ಹಕ್ಕಿಗಳು ಇರ್ತಾವಲ್ಲ ಹಂಗೆ ಸ್ವತಂತ್ರವಾಗಿ ಬಿಟ್ಬಿಡೋದು ಅವ್ರಿಗೆ, ಹಿರಿಯರಿಗೆ. ಯಾಕಂದ್ರೆ ನಾವು ಎಷ್ಟು ಕಟ್ಟಿ ಹಾಕ್ತೇವಲ್ಲ, ಬಂಧನ ಎಷ್ಟು ಮಾಡ್ತೇವಲ್ಲ ಅಷ್ಟು ಅವರಿಗೆ ಏನಾಗ್ತದೆ, ಯಾವುದು ನಂಗೆ ಮಾಡಕ್ಕೆ ಕೊಡುವಾರ ಅಂತ ಆಗ್ತದೆ. ಅದಕ್ಕೆ ಯಾವ್ದು ಕೆಲಸ ಮಾಡ್ತಾರಲ್ಲ ಇದು ಅವ್ರಿಗೇನೋ ತ್ರಾಸ ಇಲ್ಲದೆ ಇರೋ ಕೆಲಸ ಐತಿ. ಅವ್ರವ್ರ ಬಟ್ಟೆಗಳೆಲ್ಲ ನೀಟಾಗಿ ಮಡಚಿ ಎಲ್ಲ ಇಟ್ಕೋತಾ ಇದ್ದಾರೆ. ಇಟ್ಕೊಳ್ಳಿ, ಖುಷಿ ಆಗ್ತಾಯಿದೆ. ನಮ್ಮ ಮತ್ತೆ ಇನ್ನೂ ಆದರೂ ಇಷ್ಟು ವಯಸ್ಸಾದರೂ ಅವ್ರವ್ರು ನೀಟಾಗಿ ಹೆಂಗೆ ಇಟ್ಕೋತಾ ಇದ್ದಾರೆ ಅಂತ ಹೇಳಿ. ಹಿರಿಯರಂದ್ರೆ ಹಿಂಗಿರ್ತಾರೆ ನೋಡಿ. ನೋಡಿ ಕಲಿಯೋದು ಭಾಳ ಇದೆ ಅವ್ರ ಕಡೆ. ನಾವು ಎಲ್ಲೆಲ್ಲೋ ಬಟ್ಟೆ ಇಟ್ಕೊಂಡು ತರ್ಕೊಂಡು ಹಿಂಗೆ ಮಾಡಿರ್ತೀವಿ. ಬಟ್ಟೆ ಇಡಾಕೆ ನಮ್ಗೆ ಬೇಜಾರು. ಮತ್ತು ಅವರಿಗೆ ಎಷ್ಟು ಸಲ ಬಟ್ಟೆ ಇಡ್ತಾರೆ, ಎಷ್ಟು ಸಲ ತೆಗಿತಾರೆ, ಏನು ಹೇಳೋದೂ ಇಲ್ಲ. ಎಷ್ಟು ಪೇಷನ್ಸ್ ಪಾ. ಸಲಾಮ್ ನೋಡಿ ಅವರಿಗೆ. ನೋಡ್ತಾರೆ आता काय काढलं सर? काढलं हे परकर कशाला? आता मावशीच आहे ठेवा तिथं. मावशी आल्यावर घराला ठेवले. मावशी आल्यावर ना होय होय ते तिकडे ठेवते. आता इथेच तुमच्या जागेत ठेवा. हे तुमचं परकर आहे. माझा आहे. होय होय. शेट ठेवतो. ठीक आहे आता हा आज ठेव. हा ठेवू द्या. का काका इथं कडेला कान ठेवा. हा काका इथं कडेला कान ठेवा आणि काय दुसरं असलेलं आणि हे तुमचं ठेवा त्यात. हा ते सगळं काय एकाकडे झंपर जायचं. हा हा घालून ठेवा ते. असं काढून काढून असं याच्यात होतं. हा हा आणि रोज नेसत्याला काढून हा. बाजूत होतं. ओके ओके. एकाच कसं एकडा बाजूत होतं. हा 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 ते गुड गुड. सगळं हुडकून हुडकून होय होय ते तसंच वाले. ते सकाळी गडबड होते. सरच काढलाय सगळं बाहेर. कसं घट करून ठेवलाय. ओके ओके. देवा परमात्मा डोळ्याचं थंड व्हायचंय का नको?
ನಾ ಹೇಳ್ತೇನೆ. ಕತೆ ಕಾಗದ ಅಭಿಮಾನಿಗಳೇ, ನಮ್ಮ ಅತ್ತೆ ಎಷ್ಟು ದಿನ ಕೇಳ್ತಾ ಇದಾರ, ನನ್ನ ಕಣ್ಣಿಂದ ಕಮ್ಮಿನ ಆಗವತ್ತು, ಕಣ್ಣಾಗ ನನ್ ನೀರ ಬರತಾವು, ಇನ್ನು ಎಷ್ಟೊಂದು ಔಷಧಿ ಕೊಟ್ಟರು ಕಮ್ಮಿ ಆಗವತ್ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಅವ್ರೇನ್ ಡಾಕ್ಟರ್ ಅಂದ್ರು, ಒಂದ್ ಕಣ್ಣಂತೂ ಅವ್ರದ್ದು ಏನ್ ಕೆಲಸ ಮಾಡ್ತಾ ಇಲ್ಲ, ಇನ್ನೊಂದ್ ಕಣ್ಣಂತೂ ಅದು ಸ್ವಲ್ಪ ಅದಕ್ಕೆ ಮೋತಿ ಬಿಂದು ಬಂದದ. ಅದ ಅವ್ರು ಮಾಡ್ಕೊಳಕ್ ತಯಾರಿದ್ರ, ಅಜ್ಜಿ ಮಾಡ್ಕೊಳಕ್ ತಯಾರಿದ್ರ ಅಷ್ಟ ಅದು ಮಾಡೋದು ನಾವು. ಅಜ್ಜಿ ಮಾಡ್ಕೊಳಕ್ ತಯಾರಿಲ್ಲಾಗಿತ್ತಂದ್ರ ಆಪರೇಷನ್ ನಾವ್ ಮಾಡಕ್ ಬರಲ್ಲ, ಅವ್ರ ಮನಸ್ಸೊಳಗಿಂದ ನೀವು ಕೇಳ್ಕೋರಿ ಅಂತ ಅವ್ರು ಹೇಳ್ಯಾರ ಡಾಕ್ಟರ್ ನಮಗ. ನಾವೇನ್ ಮಾಡಿದೀವಿ, ಎಷ್ಟು ವರ್ಷ ಆಯ್ತಲ್ಲ, ಬಹಳ ವರ್ಷ ಆಯ್ತು. ಈಗ ನಾವು ಅವ್ರ ವಯಸ್ಸಿನ ಪ್ರಕಾರ, ಅವ್ರ ಶಕ್ತಿ ಪ್ರಕಾರ, ಅವ್ರ ಕಣ್ಣಿನ ಮತ್ತೆ ಒಂದ್ ತ್ರಾಸ ಆಗಿದೆ, ಇನ್ನೊಂದ್ ಕಣ್ ತ್ರಾಸ ಆಪರೇಷನ್ ಮಾಡಿ ತ್ರಾಸ ಮಾಡೋದು ಬೇಡ ಅಂತ ಹೇಳಿ ನಾವು ಕೂಡ ಅವಾಯ್ಡ್ ಮಾಡಿದೀವಿ. ಅದು ಕಣ್ ಬಾದ್ ಮಾಡೋದು ಬೇಡ ಅಂತ ಹೇಳಿ. ಬಟ್ ಅದ್ರ ಈಗ ಅದು ಕಣ್ ಕಾಣಿಸ್ತಲ್ಲ, ಇದು ಕಣ್ ಕಾಣಿಸ್ತಾ ಇಲ್ಲ. ಡಾಕ್ಟರ್ ಅವ್ರು ಹೇಳಿದ ಪ್ರಕಾರ ನಾವು ಒಂದ್ಸಲ ಪ್ರಯತ್ನ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದೀವಿ. ಅದನ್ನ ಅವ್ರಿಗೆ ಕೇಳಿ ಅವ್ರು ತಯಾರು ಮಾಡಿ, ಅವ್ರು ರೆಡಿ ಇದ್ರಂದ್ರೆ ಅವ್ರು ಮಾಡ್ಕೊಳಕ್ ತಯಾರಿದ್ರು ಅಂದ್ರೆ ಮಾಡ್ಬೇಕಂತ ಹೇಳಿ, ಕಣ್ಣಿಂದ ಏನ್ ಆಪರೇಷನ್ ಇದೆಯಲ್ಲ ಅದು ಮಾಡ್ಬೇಕಂತ ಪ್ರಯತ್ನ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಅದಕ್ಕೆ ಅವ್ರು ನಾವು ಸಹಕಾರ ಮಾಡ್ಬೇಕಾಗ್ತದೆ. ಬೇರೆ ಯಾವ್ದಾದ್ರು ಪಾರ್ಟ್ ಇದ್ದು ಅಂದ್ರೆ ನಾವು ಹೆಂಗೋ ಮಾಡ್ಬೇಕಾಗಿತ್ತೆ. ಯಾಕಂದ್ರೆ ಒಂದ್ ಕಣ್ಣಿಂದ ಈಗಾಗ್ಲೇ ಮಾಡಿದೀವಿ, ಮಾಡಿದಾಗ ಅದು ಆಪರೇಷನ್ ಸರಿಯಾಗಿ ಪ್ರಯತ್ನ ಮಾಡೋಣ ಅಂತ ಹೇಳಿ ಹೇಳ್ಯಾರ. ಈಗ ನೋಡಿದ್ರ ಇಷ್ಟ ಸ್ವಲ್ಪ ಆದ್ರೂ ಅವ್ರಿಗೆ ಕಣ್ಣಿಗೆ ಕಾಣಿಸತದ. ಆಪರೇಷನ್ ಮಾಡಿದ್ಮೇಲೆ ಕಾಣಿಸ್ತಾ ಇದ್ರೆ ಏನ್ ಮಾಡೋದು ಅಂತ ನಮಗ ಅದೊಂದು ಭಯ. ಈಗ ಅವ್ರಿಗೆ ಕಾಣಿಸ್ತಾ ಇಲ್ಲ, ಆಕ್ಚುಲಿ ಅವು ಕಾಣಿಸ್ತಾ ಇಲ್ಲ. ಎಲ್ಲರೂ ಬಿದ್ದಾರೋ, ಏನಾರು ಮಾಡಕ್ ಹೋಗಿ, ಏನಾರ ಗ್ಲಾಸ್ ಹಿಡಿಬೇಕಾದ್ರೆ, ಏನೋ ಸಾಮಾನ್ ತಗೋಬೇಕಾದ್ರೆ ಹೆಂಗಿ ಹುಡುಕಾಟ ಹೋದಾರ ಅವ್ರು. ಈಗ ಈಗಾಗಲೇ ಎರಡು ಕಣ್ಣು ಕಾಣ್ತಾ ಇಲ್ಲ, ಸ್ವಲ್ಪ ಕಾಣ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದೀವಿ. ಅದು ನಮ್ ನಸೀಬ್ ಇತ್ತಂದ್ರೆ ಕಾಣಬಹುದು, ಮತ್ ಕಾಣ್ದೇನ ಹಂಗೇನೆ ಉಳಿಬಹುದು. ಆದ್ರೆ ಅವ್ರು ಸಹಕಾರ ಮಾಡಿದ್ರೆ ಪ್ರಯತ್ನ ಮಾಡೋಣ. ಕಣ್ಣುಗಳ ಏನದಾವಲ್ಲ, ಆ 2 ಕಣ್ಣದಿಂದ 4 ಕಣ್ಣ, ನಮ್ಮ ಮನೆಯವ್ರದ್ದು 2 ಕಣ್ಣು, ನಂದ್ 2 ಕಣ್ಣ, ಆ ಕಣ್ಣದಿಂದ ನಾವು ನಮ್ಮ ಅತ್ಯಾಗ ಸಂಭಾಳಿಸ್ತೇವೆ. ನಮಗೆ 4 ಕಣ್ಣು ಅವರಿಗೆ ಇದ್ ಮಾಡ್ಕೊಂಡ ಅವ್ರಿಗೆ ನಾವ್ ಏನು ಧಕ್ಕೆ ಹಾಕ್ಬಾರ್ದಂಗ ನಾವ್ ನೋಡ್ಕೋತೇವೆ ಅವ್ರಿಗೆ. ಖರೆ ಅವರು ಎದ್ರ ಬಿದ್ರ ಬರೀ ಹೇಳತಾರ, ನನ್ ಕಣ್ಣಿಗೆ ಕಾಣಿಸವತ್ತ, ನಂಗ ಅಲ್ಲಿ ನನ್ ಕತ್ಲ ಕಾಣಿಸತೈತಿ, ನಂಗೆಲ್ಲಾ ಹಿಂಗ್ ಕಾಣಿಸತೈತಿ. ಯಾಕಂದ್ರೆ ಅವ್ರು ಹೇಳಿದ ಮಾತುಗಳ ನಮಗ್ ಕೇಳಂತ ನಮಗ್ ಬೇಜಾರಾಗತ್ತದ. ಅವ್ರು ಏನಾದ್ರು ಮಾಡಕ್ ಹೋಗಿ ಇದ್ದು ಕೂಡ ಮತ್ತೆ ಪ್ರಾಬ್ಲಮ್ ಮಾಡ್ಕೋಬಾರ್ದು ಅಂತೇಳಿ ನಾವೆಲ್ಲರೂ ಕೂಡ ಒಂದು ನಿರ್ಧಾರ ತಗೊಂಡ್ವಿ. ಪ್ರಯತ್ನ ಮಾಡೋನು, ಟೆಸ್ಟ್ ಮಾಡ್ಸೋನು, ಎಲ್ಲ ಟೆಸ್ಟ್ ಗಿಸ್ಟ್ ಎಲ್ಲ ಏನು BP, ಶುಗರ್, ಅದೆಲ್ಲ ಶಕ್ತಿ, ಕಣ್ಣಿನ ಏನಿದಾವಲ್ಲ ಆಪರೇಷನ್ ಮಾಡಿಸ್ಬೇಕಾದ್ರೆ ಅವೆಲ್ಲ ಟೆಸ್ಟ್ ಮಾಡಿಸಿ ಅದು ಓಕೆ ಇದೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ರೆ ಮಾಡುವಂತಾದ್ರೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಅದಕ್ಕೆ ಓನ್ಲಿ ಮಮ್ಮಿ ಸಹಕಾರ ಮಾಡ್ಬೇಕಷ್ಟೇ. ಆಮೇಲೆ ಕಣ್ಣಾಗಿಂದ ಔಷಧಿನೂ ಕೊಟ್ಟಾರ ಅವ್ರ. ಒಂದ್ ಸೈಡ್ ಕಣ್ಣದ ಏನ್ ನೀರ್ ಬರ್ತದಲ್ಲ ಅದಕ್ಕ ಔಷಧಿ ಕೊಟ್ಟಾರ. ನಾವು ಮಮ್ಮಿಗೆ ನಾವು ಸುಧಾರಣೆ ಮಾಡಕ್ ಬರಲ್ಲ. ಮಮ್ಮಿಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ನಡ್ಕೊಂಡ್ರೆ ಅವ್ರು ಆರಾಮಾಗಿ ನಮ್ಮ ಜೊತೆಗೆ ಇರ್ಲಿಕ್ಕೆ ಸಾಧ್ಯ ಇದೆ. ಸೊ ಅದಕ್ಕೆ ನಾವೆಲ್ಲರೂ, ನಾನು, ನನ್ನ ಹೆಂಡತಿ, ಮಕ್ಕಳು ಎಲ್ಲರೂ ಸೇರಿ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಅವ್ರಿಗೆ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಅವ್ರಿಗೆ ಪ್ರೀತಿನ ನೋಡ್ಕೋತೀವಿ, ಆಮೇಲೆ ಅವ್ರಿಗೆ ಆರಾಮಾಗಿ ನೋಡ್ಕೋತೀವಿ. ನಮ್ಮ ಮಿತಿ ಮೀರಿ ನಮ್ಮ ಸೇವೆ ಮಾಡ್ತೀವಿ. ಬಟ್ ಅದ ಡಾಕ್ಟರ್ ಪ್ರಕಾರ 1 ತಿಂಗಳು 2 ತಿಂಗಳು ನೋಡೋದು ತಂದಾರ, ನೋಡಿ ಅವ್ರಿಗೆ ಸರಿ ಪ್ರಯತ್ನ ಮಾಡೋಣ. ಈಗ ವೀಕ್ನೆಸ್ ಅದ, ಅವ್ರ ಮೈಯ ಶಕ್ತಿನೂ ಇಲ್ಲ ಅವರಿಗೆ. ಮತ್ತೆ ಈಗ ಕೆಮ್ಮ ಬಂದಾಗಿಂದ ಕೆಮ್ಮ, ನೆಗಡಿ, ಜ್ವರ ಅವೆಲ್ಲ ಅವರಿಗೆ ಸ್ಟಾರ್ಟ್ ಐತಿ. ಆಮೇಲೆ ನೆಗಡಿ ಕೆಮ್ಮ ಇದ್ದಾಗನು ಮಾಡಕ್ ಬರಲ್ಲ. ಅದ ಒಂದ್ ಸ್ವಲ್ಪ ಕೇಳ್ತೀವಿ ಏನ್ ಹೇಳ್ತಾರ ನೋಡೋಣ, ನೀವು ನೋಡ್ರಿ. तसं राहायचंय, एक डोळा चांगला आहे का नाही ते प्रयत्न करायचं, चांगलं करायला प्रयत्न करायचं, ते सोडायचं, ते ऑपरेशन झालेलं सोडायचं, ऑपरेशन कुठलं व्हायला नाही ते प्रयत्न करायचं. त्याला औषध पाणी देऊन अंगात सगळं ताकद चांगलं असलं तर काही ताप नाही, काय खोकला नाही, जहे नाही, BP नाही, शुगर नाही, ते नाही, सगळं असं चांगलं असलं तर तुमच्या मम्मीला तयारी असेल तर प्रयत्न करूया म्हणून सांगायचं. नाही करायचं आणि अपच करायचं प्रयत्न करूया, तुम्ही तयार असेल तर म्हटलं ना प्रयत्न करूया म्हणून सांगायचं. औषध नाही त्यांना, औषध देतो म्हणजे औषध देत आहे, गोळे येत आहे, त्याच्यावर किती कमी होते किती नाही तर नाही. पण तुम्ही ऑपरेशन करायचं म्हणतो, तुमची मम्मी तयारी असेल तर प्रयत्न करूया, फुलं तर होतंय नाही तर नाही. का म्हणाले जात वय बी झालंय असं औषध बदल औषध देत आहे ते करत दवा म्हणलं मी. तेच तुम्ही कसं म्हणता तसं करूया, तुम्ही कसं म्हणता तसं करूया मी. तेच तुम्हाला काय होते प्रयत्न करू म्हणजे प्रयत्न करूया. माझं काय काय करायचं औषध चांगल्या ट्यूब म्हणजे औषध ट्यूब काय आहे तसं तेवढ्या टेम्पर केव्हा होतंय एका होत नाही, टेम्पर पुढे तर उडलं नाही तर नाही आराम. तसं जर प्रयत्न करत राहायचं औषध गोळ्या चालतंय, नाही तर करवा म्हणलं तर करवा म्हणायचं. नाही तुम्ही घट असं करायचं. आम्ही करतायला नाहीये. तुम्ही तुमचं डोकं शांत नसलं तर त्याने डॉक्टर म्हटलं करायला येत नाही म्हटलं. तुमचं मम्मी गबसते का घरात, तुमचं मम्मी वटवट करते काय, डोक्याला
डोक्याला मेंदूला त्रास होते. मेंदूला त्रास होला तर ऑपरेशन करायला येत नाही म्हणाले त्यांनी. त्यासाठी काही पण टेन्शन घ्यायचं नाही, काय चर्चा करायचं तुम्ही नाही. काय काय होते तुम्हाला काय तर बोलताय ना, तुम्हाला त्रास होणं, मेंदू गरम व्हायला तुमचं. मग ते तुमचं ऑपरेशन अगोदर करायला तुम्ही येत म्हणता नाही. की अगोदर तुम्हाला सगळं आठवण येते म्हणता आठवण नाही. येते. ते तुम्ही बोलत बसले का नाही, त्याला डोळ्यावर भार पडायला लागलाय, ते पाणी गळायला लागले, दुःख व्हायला लागलंय. आणि बीपी पण जास्ती आहे हा. आणि शुगर आलं तर आणि करायला येत नाही. मला तर शुगर नाही आणि बीपी गोळ्या देऊन कमी करायला. बीपी बरोबर आहे खरं. अजून टाइम आहे, असं अजून काय time गडबड नाही. विचार करा तुम्ही. 1 महिना 2 महिने घ्या म्हणून हा. सांगायचं ना. तुम्हाला अंगात ताकद करून घे. आजीला ताकद नाही अंगात म्हणाले त्यांनी. ताकद बी नाही हा. आणि काय म्हटलं सोसत बी नाही. हा, ते सोसायला पाहिजे. ते सोसायला पाहिजे म्हणाले सोसलं तर त्यांनी. ते करता येतं चांगलं नाही. ಹಾ, झाला आता. ಪಪ್ಪಾಗ ಧನ್ಯವಾದ. ನಮ್ಮ ವಿಡಿಯೋ ಮಾಡಿದ್ರು ಭಾಳ ಖುಷಿ ಆಯ್ತು. ಟೋಸ್ಟ್ ಮತ್ತು ಹಾಲು ತಿನ್ನಾಕೋತ್ರಿ ಈಗ. ಈ ಡೈನಿಂಗ್ ಟೇಬಲ್ ನಿಮಗಂತೂ ಪೂರ್ತಿ ಇದಾಗಿರ್ಬೇಕು ನೋಡಿ. ನಮ್ಮ ಮನ್ಯಾಗಿಂದ ನೋಡಿ ಊಟಕ್ಕೆ ಬರೋದು, ಊಟಕ್ಕೆ ಕೊಡೋದು, ನಾಷ್ಟ ಕೊಡೋದು, ಮಧ್ಯಾಹ್ನ ಊಟ ಕೊಡೋದು, ಮತ್ತು ಸಾಯಂಕಾಲ ತಿನ್ನಕ್ಕೆ ಕೊಡೋದು, ಮತ್ತು ರಾತ್ರಿ ತಿನ್ನಕ್ಕೆ ಕೊಡೋದು. ಅಲ್ಗೂ ಸರಿ ಅನಿಸ್ತದ, ನಿಮಗೂ ಗೊತ್ತಿದೆ. ಹೇಳಿದ್ದ ನಿಮ್ಗೆ ಸರಿ ಅನಿಸ್ತಾ ಇದೆ ಅನಿಸ್ತದ ನನಗೆ. ಯಾಕಂದ್ರೆ ಈ ರೀತಿ ನಮ್ಮ ಮನೆಯೊಳಗೆ ನಮ್ಮ ಇದ್ರೊಳಗೆ ಚರ್ಚೆಗಳು ಆಗಬೇಕು. ನಾವು ಚರ್ಚೆ ಮಾಡಿದ್ವು ಅಂದ್ರೆ ನಮ್ದು ಏನು ಮನಸ್ಸು ಹೋಗಿದಂತ ಗೊತ್ತಾಗೋದೇ. ಇಲ್ಲಾಂದ್ರೆ ಹಂಗ ಚರ್ಚೆಗಳು ಅವು ಹಂಗ ಇದನ್ನಾಗ್ಬಿಡ್ತಾವ. ಅದ ಮಾಡಕ್ ಬರ್ತದ. ಅವ್ರು ವಿಚಾರ ಮಾಡ್ತಾರ. ಯಾಕಂದ್ರೆ ನಮ್ಮ ಅತ್ತೆಯವರು ಬಹಳ ಶಾನೆ ಅದಾರ. ಅವ್ರಿಗೆ ಹೇಳಕ್ ಹತ್ತೋದಿಲ್ಲ. ಅವ್ರ ಹಾ ಅದೇ, ಯಾಕಂದ್ರೆ ಅದ ವಿಚಾರ ಮಾಡ್ಲಿ ಅವ್ರ. ಆ ಆಪರೇಷನ್ ಇರ್ಲಿ ಅದಿರ್ಲಿ ವಿಚಾರ ಮಾಡಿದ್ರೆ ನಡ್ತೈತಿ. ಬೇರೆ ಆಗಿದ್ದು ಅವ್ರು ಅಂದಿದ್ದು ಇವ್ರು ಅಂದಿದ್ದು ಆ ಮಾತುಗಳು ತಲೆಬಿಟ್ಟು ಇಟ್ಕೊಂಡ ಏನು ಉಪಯೋಗ ಅದ? ಯಾಕಂದ್ರೆ ನಾನು ಒಂದು ಟೈಮ್ ಒಳಗೆ ನಾನು ಅದೇ ವಿಚಾರ ಮಾಡ್ತಿದ್ದೆ. ಅವ್ರು ಯಾಕೆ ಹಿಂಗಂದ್ರು, ಇವ್ರು ಯಾಕೆ ಹಿಂಗಂದ್ರು, ನಾ ಹಂಗದೇನೇನ, ನಾ ಹಿಂಗದೇನೇನ, ನಾ ಹಿಂಗೆಲ್ಲ ಮಾಡಿದ್ರು ಅಂತಾರಲ್ಲ ಇವರು ಅಂತ ನಾ ಯೋಚನೆ ಮಾಡ್ತಿದ್ದೆ. ಈಗ ನನಗೆ ಆ ಯೋಚನೆ ಮಾಡಕ್ಕೆ ಟೈಮ್ ಇಲ್ಲ. ಯಾಕಂದ್ರೆ ಹೆಂಗಿದ್ರು ಅನ್ನವ್ರ ಅವ್ರ, ಹಿಂಗಿದ್ರು ಅನ್ನವ್ರ, ಹಂಗಿದ್ರು ಅನ್ನವ್ರ, ಉದ್ದಿದ್ರು ಅನ್ನವ್ರ, ಗಿಡ್ಡಿದ್ರು ಅನ್ನವ್ರ. ಮತ್ತೆ ಇಲ್ಲಿ ನೋಡಿ ಮಾಡಿದ್ರಿ. ಹಾ ಹೇಳಿ. ಯಾವತ್ತೂ ಹೇಳ್ತಾ ಇದ್ದೇನೆ, ಎಲ್ಲ ಇರೋದು, ಕಡಿದು ಇರೋದು, ಬಿಡುವುದು ಇರೋದು, ಕೆಟ್ಟದು ಇರೋದು, 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 ಗೆಡ್ಡು ಇರೋದು, ಎಲ್ಲಾನು ಇರೋದಲ್ಲ. ಅದ್ರ ಜೊತೆಗೆ ಜೀವನ ಮಾಡಿದ್ರು ಜೀವನ, ಬದುಕೋದೇ ಜೀವನ. ಬಾರಿ ಗುಬ್ಬಿ ನಾವು ಎಷ್ಟೊಂದು ಮಾತಾಡಿದ್ವಿ, ಚರ್ಚೆ ಎಲ್ಲ ಮಾಡಿ ಆಯ್ತು. ಈಗ ನೀನೇ ಲಾಗ್ಗಳು ನಾಳೆ ನೋಡಿ. ಬೇಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅಜ್ಜಿಗೆಲ್ಲ ರೆಡಿ ಮಾಡಿಸಿದ್ವು. ಹಿಂಗ ಅಜ್ಜಿ ಅಂದ್ರು, ಈಗ ಯಾಕೆ ನಂಗೆ ಆಪರೇಷನ್ ಬೇಕಾಗೈತಿ, ಮತ್ತು ನಂದು ಕನ್ನದ ಬರೀ ಟ್ಯೂಬ್ ಅದು ಬರೆದು ಕೊಡ್ಲಿ, ಮತ್ತು ಅದೆಲ್ಲ ಮಾಡಲಿ. ಅದಕ್ಕಿಂತ ಹೆಚ್ಚಿಗೆ ಏನಿದೆ ಇದನ್ನ ಮಾಡ್ಕೊತ ಹೋಗುದು. ಆಮೇಲೆ ಮಾಡಬೇಕಾದ ಆಪರೇಷನ್ ಮಾಡ್ಬೋದು ಮನುಷ್ಯ ಅಂತಂದ್ರೆ ಶಾಂತ ಇರಬೇಕು, ಯಾವ್ದು ಕಿರಿಕಿರಿ ಮಾಡಬಾರ್ದು, ನೆನಪು ಮಾಡಬಾರ್ದು, ಯಾವ್ದು ಟೆನ್ಷನ್ ತಗೋಬಾರ್ದು. ಅದನ್ನ ಯಾಕಂದ್ರೆ ಕಣ್ಣಿಗೆ ಮತ್ತು ಬ್ರೈನಿಗೆ ಬಹಳ ಹತ್ರ ಇರ್ತದೆ. ಅದು ಯಾವಾಗ ಬೆಳಿತೀವಿ ಫ್ರೀ ಆಗ್ತೀವಿ ಎಲ್ಲ ಕಡಿಮೆ ಮಾಡ್ಬೋದು. ಎಲ್ಲ ಚೆಕಿಂಗ್ ಮಾಡಿದ್ರೆ ಓಕೆ ಬಂತಂದ್ರೆ ಮಾಡ್ಸಕ್ ಬರ್ತದೆ. 6:30 ಅಲ್ಲಿ ಹೋಗಿ ಕೈ ಮಾಡಿ ಬಾ. ಅಜ್ಜಿಗೆಲ್ಲ ಆಪರೇಷನ್ ಹೇಳಿದ್ವು ನೋಡಿ. ಅದ ಅನ್ನತ್ತಾರ ಅವ್ರ. ಈಗೆಲ್ಲ ಎದಕ್ಕೆ ಬೇಕಾಯ್ತು ನಂಗೆ ಆಪ್ರೇಷನ, ನನ್ನ ಕಣ್ಣ ಟ್ಯೂಬ್ ಅದು ಎಲ್ಲ ಅದು ಹಾಕಾತೇವೆ, ಅದು ಸಾಕು, ನಂಗೆ ಆಪ್ರೇಷನ್ ಬೇಡ ಅಂತ ಅನ್ನತ್ತಾರ. ಮತ್ತು ಅದೇ ಹೇಳಿದ್ವು ನಾವು, ನೋಡ್ರಿ ನೀವು ವಿಚಾರ ಮಾಡಿರಿ, ಇನ್ನೂ ಆಪ್ರೇಷನ್ ಅಂದ್ರೆ ಕಣ್ಣಿ ನಿಮ್ಗೆ ಕಾಣಿಸ್ಬೇಕಂದ್ರೆ ನಾವು ಮಾಡಾಕ್ಬೇಕು, ಮತ್ತು ಮಾಡೋದಾಯ್ತಂತಂದ್ರೆ ಅಂತಂದಮೇಲೆ ನೀವು ಹೆಂಗೆ ಮಾಡ್ತೀರಿ ಮಾಡ್ರಿ ಅಂತ ನಮ್ಮ ಮೇಲೆ ಹಾಕತ್ತಾರ. ಅಭಿಮಾನಿಗಳೇ, ಅಜ್ಜಿ ದುಡ್ಡು ಕೊಟ್ಟಿದ್ರು ಇವರಿಗೆ 100 ರೂಪಾಯಿ ಶರಣ್ ಶಾಂಭವಿಗೆ ಏನಾದರೂ ತಿನ್ನಾಕ ತಂದು ಕೊಡ್ರಿ ಅಂತ. पैसे खायला आणलं बघा तुम्ही, दिल्याला पैसे पोरासांना देवा. काय ग माझा आता चालून जायचं संगीत. आता तुम्ही द्यायचं, वाटतंय बघ ते. तुम्ही द्यायचं. तू काय तुम्ही दिलेलंच के. खरं तुम्ही देवा. मला कसं वाटतंय बघा. काय वाटत नाही ते देवा. चल बिचारे पोरासांना देवा. तुम्ही दिलेलंच की. मग मी कुठं कामाला जातो काय काय द्यायला. पोरगी आली बा. सगळं तुझंच आहे ते. होय का नाही, माझं जायचं नाही बाया. मग ते काय बाय घ्या. घे जा. आजीला पण सारं. काय थँक्यू आजी. काय ते हे खावा. हे खार नाही, गोड आहे. हे खावा. हा ते चॉकलेट खावा. खायचं ते, खायचं ते. खावा खावा. ಮಾಮನ್ ನೋಡ್ತಾರ ಅವ್ರ. ಮತ್ತು ಪಪ್ಪಾಗೂ ಇಷ್ಟ ಆಗ್ತೈತಿ. ಪಪ್ಪ ನೋಡ್ಲಿ ಬಾಳು. ಅತ್ತೆ ಕರೆಂಟ್ ಆಯ್ತಾ?
ಕರೆಂಟ್ ಹಾಂ ಅಭಿಮಾನಿಗಳೇ 9:30 ಆದರೂ ನಮ್ಮ ಬ್ಲಾಗ್ ಮುಗಿತಾ ಇಲ್ಲ. ನಿಮ್ಮ ಮಗಳಿಗೆ ಕೊಡ್ತೀನಿ ಅವ್ರ ಕೆಲ್ಸ ಮಾಡ್ತಾರೆ. ಇಲ್ಲಿ ನೋಡಿ ಎಲ್ಲ ಕೆಲ್ಸಗೆ ನಮ್ಮ ಅಪ್ಪಾಜಿಗೆ ನಮ್ಮ ಮನೆಯವ್ರು ಬೇಕು, ಎಲ್ಲ ಕೆಲ್ಸಗೆ ನಮ್ಮ ಅತ್ತೆಗೆ ನಾ ಬೇಕು. ಹಿಂಗಾಗ್ಬಿಟ್ಟದ್ ನೋಡಿ. ರಿಟೈರ್ಮೆಂಟ್ ಆದ್ಮೇಲೆ ನಮ್ಮ ಕೆಲಸ ಕನಿಯೋದು ಚುಚ್ಕೊಂಡೇರಿ. ಮತ್ತು ಇವಳು ಬಬ್ಲಿ ಒಂದು ಊಟಕ್ಕೆ ಬಂದ್ಲೀಗ. ಮತ್ತು ಮೇವು ನನ್ನ ಅನ್ಸುಮಟ್ಟಿಗೆ ನಮ್ಮ ಬ್ಲಾಗ್ಗಳು ನಿಮಗೆ ಭಾಳ ಇಷ್ಟ ಆಗ್ತಾ ಇದಾವೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಮನೆ ಒಳಗೆ ಏನೇನು ನಡೆದದ, ಏನು ವಾತಾವರಣ ಇದೆ, ಯಾವ ರೀತಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನೋಡ್ರಿ. ಇಷ್ಟ ಆಗ್ತದೆ ನಿಮ್ಗೆ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯೋಕೆ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ. ನೋಡ್ರಿ, ಆರಾಮಾಗಿರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಿಂಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ. ಮನೆ ಮಗಳನ್ನ ಹಿಂಗೆ ಸಪೋರ್ಟ್ ಮಾಡಿರಿ. ಮತ್ತು ನಾಳೆ ಏನು ತೊಗೊಂಬರ್ತೀವಿ ನಿಮ್ಮ ಸಲುವಾಗಿ ಸ್ಪೆಷಲ್ ನೋಡ್ರಿ. ಹಾಂ,